ಬಿಡಿಎ ಜಾಗವನ್ನ ಯಾರು ಒತ್ತುವರಿ ಮಾಡ್ಕೊಂಡಿದ್ರು ಅವರಿಗೆ ಬೆಳ್ಳಂಬೆಳಿಗ್ಗೆ ಬಿಡಿಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಆದ್ರೆ ಒತ್ತುವರಿ ಮಾಡ್ಕೊಂಡಂತ ಅಂಗಡಿಗಳ ಮಾಲೀಕರು ಹೇಳ್ತಾ ಇದ್ದಾರೆ, ಗಡುವಿಗಿಂತ ಮುಂಚೆಯೇ ಬಂದಿದ್ದಾರೆ, ಏಕಾಏಕಿ ನಮಗೊಂದು ಇಂಟಿಮೇಟ್ ಮಾಡಿದ್ದಾರೆ. ಆದರೆ ಗಡುವಿಗಿಂತ ಮುಂಚೆಯೇ ಬಂದು ಎಲ್ಲ ತೆರವು ಮಾಡಿದ್ರೆ ಹೆಂಗೆ? ನಾವು ಬೇರೆ ಕಡೆಗಾದ್ರೂ ಶಿಫ್ಟ್ ಮಾಡಬೇಕಲ್ಲ. ಬಿಡಿಎ ವಿರುದ್ಧ ಮಳಿಗೆಗಳ ಮಾಲೀಕರು ಬೇಸರವನ್ನ ಹೊರಹಾಕಿದ್ದಾರೆ. ಟೈಮ್ ಮೀರದೇ ಇದ್ರೂ ಏಕಾಏಕಿ ತೆರವು ಮಾಡಿದ್ದಾರೆ. ಆದರೆ ಬೆಳ್ಳಂಬೆಳಿಗ್ಗೆ ಏಕಾಏಕಿ ಬಂದು ಅಂಗಡಿಯನ್ನು ಹೊಡೆದು ಹಾಕಿದ್ದಾರೆ. ಸಾವಿರಾರು ರೂಪಾಯಿ ವಸ್ತುಗಳಿದ್ವು ಅಂಗಡಿ ಒಳಗಡೆ. ನಾವೇ ಅಂಗಡಿಗಳನ್ನು ಖಾಲಿ ಮಾಡ್ತಾ ಇದ್ವಿ ಅಂಥೇಳಿ ಅಂಗಡಿಯ ಮಾಲೀಕರು ಬೇಸರವನ್ನು ಹೊರಹಾಕಿದ್ದಾರೆ. ಸೆಪ್ಟೆಂಬರ್ 24ನೇ ತಾರೀಕಿನಂದು ಮಾಲೀಕರಿಗೆ ನೋಟಿಸನ್ನು ಬಿಡಿಎ ಕೊಟ್ಟಿತ್ತು. 40ಕ್ಕೂ ಹೆಚ್ಚು ಶಾಪ್ಗಳಿಗೆ ನೋಟಿಸನ್ನು ಕೊಟ್ಟು ಖಾಲಿ ಮಾಡಬೇಕು ನೀವು ಅಂಥೇಳಿ ಬಿಡಿಎ ಅಧಿಕಾರಿಗಳು ಹೇಳಿದರು. ನೋಟಿಸ್ನಲ್ಲಿ ಇತ್ತು, ಅಂಗಡಿ ತೆರವಿಗೆ 7 ದಿನಗಳ ಕಾಲಾವಕಾಶ ಕೊಟ್ಟಿದ್ರು. ಆದರೆ 7 ದಿನದ ಒಳಗಡೆ ನಾವು ಖಾಲಿ ಮಾಡ್ತಾ ಇದ್ವಿ. ಆದರೆ 7 ದಿನದ ಮುಂಚಿತವಾಗಿಯೇ ನೀವು ಬಂದು ಎಲ್ಲ ಒಡೆದು ಹಾಕಿಬಿಟ್ರೆ ಅಂಗಡಿ ಒಳಗಡೆ ಅಷ್ಟೆಲ್ಲ ವಸ್ತುಗಳಿದ್ವು, ಸಾವಿರಾರು ರೂಪಾಯಿ ಬೆಲೆ ಬಾಳುವ ವಸ್ತುಗಳಿದ್ವು, ಎಲ್ಲ ಹಾಳಾಯ್ತಲ್ಲ, ನಾಶ ಆಯ್ತಲ್ಲ, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಹಿರಿಯ ರಿಪೋರ್ಟರ್ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಏನು ಹೇಳ್ತಾ ಇದ್ದಾರೆ ಅಂಗಡಿಯ ಮಾಲೀಕರು? ಎಷ್ಟು ದಿನ ಕಾಲಾವಕಾಶ ಕೊಟ್ಟಿದ್ರು? ಎಷ್ಟು ದಿನದ ಒಳಗಾಗಿ ಈಗ ಅವರು ಬಂದಿದ್ರು? ಏನು ಹೇಳ್ತಾರೆ ದೀಪ್ತಿ? ರಂಜಿತ್, ನಾನಿವಾಗ ಸ್ಪಾಟ್ನಲ್ಲೇ ಇದ್ದೀನಿ. ಇದು ಚಂದ್ರ ಲೇಔಟು ನಾಗರಬಾವಿ ಸರ್ವೆ ನಂಬರ್ 78. ಸುಮಾರು 15-20 ವರ್ಷಗಳಿಂದನೂ ಕೂಡ ಈ 9 ಎಕರೆ 13 ಗುಂಟೆ ಜಾಗದ ವಿವಾದ ನಡೀತಾ ಇತ್ತು. ನಾರಾಯಣಪ್ಪ ಹಾಗೆ ಬಿಡಿಎ ನಡುವೆ ನಡೀತಿದ್ದಂತಹ ಈ ಒಂದು ವಿವಾದಕ್ಕೆ ಕೋರ್ಟ್ ಮೊರೆ ಹೋಗಲಾಗಿತ್ತು. ಅಂತಿಮವಾಗಿ ಕೋರ್ಟ್ ಅವರು ಬಿಡಿಎ ಪರವಾಗಿ ತೀರ್ಪನ್ನ ಕೊಟ್ಟಿದ್ದಾರೆ. ಈ ಕಾರಣದಿಂದ ಬಿಡಿಎ ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗಿದೆ. ಆದರೆ ತೆರವು ಕಾರ್ಯಾಚರಣೆ ವಿರುದ್ಧ ಮಳಿಗೆ ಮಾಲೀಕರು ತಮ್ಮ ಆಕ್ರೋಶವನ್ನ ಹೊರ ಇರುವಂತದ್ದು. ಅವ್ರು ಹೇಳುವಂತದ್ದು, ಕೇವಲ 1 ವಾರದ ಹಿಂದಷ್ಟೇ ನಮಗೆ ತೆರವನ್ನ ಮಾಡಲಾಗುತ್ತೆ ಜಾಗವನ್ನ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ಪ್ರಕಾರವಾಗಿ ಇವತ್ತು 5ನೇ ದಿನ ಅಷ್ಟೇ, ಇನ್ನೂ 2 ದಿನ ಬಾಕಿ ಇತ್ತು. ಅದರ ಮುಂಚಿತವಾಗಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅಂತ ಇಡೀ ಒಂದು 5 ಎಕರೆ ಅಷ್ಟು 6 ಎಕರೆ ಅಷ್ಟು ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಬಿಡಿಎ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಇದು ಬಿಡಿಎ ಪ್ರಾಪರ್ಟಿ ಆಗಿರೋದ್ರಿಂದ ಯಾವುದೇ ರೀತಿಯಾಗಿ ನಾವು ನೋಟಿಸ್ ಅನ್ನ ಕೊಡಬೇಕಾಗಿಲ್ಲ, ಏಕಾಏಕಿ ತೆರವನ್ನ ಕೂಡ ಮಾಡಬಹುದಾಗಿದೆ. ಆದ್ರೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ನಾವು 7 ದಿನಗಳ ಕಾಲ ಟೈಮ್ ಅನ್ನ ಕೊಡ್ತೀವಿ. ಅವರ ವಸ್ತುಗಳ ಏನಾದ್ರೂ ಇದ್ರೆ ಅದನ್ನ ಅವರು ತಗೊಳ್ಬಹುದು ಅನ್ನೋ ಕಾರಣಕ್ಕಾಗಿ ಕೊಡ್ತೀವಿ. ಅಷ್ಟೇ ಅಲ್ಲ, 1 ತಿಂಗಳ ಹಿಂದೆ ನಾವು ಇಲ್ಲಿ ಇರುವಂತಹ ಎಲೆಕ್ಟ್ರಿಸಿಟಿ ಬಿಲ್ ನ ಕೂಡ ಕಟ್ ಮಾಡಿದ್ವಿ, ಅಂದ್ರೆ ಪವರ್ ಕಟ್ ಮಾಡಿದ್ವಿ. ಸೊ ದಟ್ ಮಳಿಗೆ ಮಾಲೀಕರಿಗೆ ಗೊತ್ತಾಗ್ಲಿ ಇದು ವಿವಾದ ನಡೀತಾ ಇದೆ. ಅಂತಿಮವಾಗಿ ತೀರ್ಪು ಬಿಡಿಎ ಪರ ಬಂದಿದೆ. ಯಾವಾಗ ಬೇಕಾದ್ರೂ ಇದನ್ನ ನಾವು ತೆರವು ಕಾರ್ಯಾಚರಣೆ ಮಾಡಬಹುದು ಅಂತ ಹೇಳಿ. ಆದ್ರೂ ಕೂಡ ಮಳಿಗೆ ಮಾಲೀಕರು ಹಾಗೆ ಇದ್ರು. ಹೀಗಾಗಿ ಪ್ರಾಪರ್ಟಿನ ವಶ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಾವಿವಾಗ ಈ ಪ್ರಾಪರ್ಟಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದೀವಿ ಅಂತ. ಆದ್ರೆ ಮತ್ತೊಂದ್ ಕಡೆ ಮಳಿಗೆ ಮಾಲೀಕರಿಗೆ ಈ ವಿಚಾರನೆ ಗೊತ್ತಿಲ್ಲ. 1 ತಿಂಗಳ ಹಿಂದೆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ರೀತಿ ಹಾಗೆ ಇಲ್ಲ ಅಂತ. ಜೊತೆಗೆ ನಾವಿಲ್ಲಿ ಒಂದಿಷ್ಟು ಜನರನ್ನ ಮಾತಾಡಿಸ್ಬೇಕಾದ್ರೆ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ರು. ಕೆಲವರಂತೂ ಕೇವಲ 1.5 ತಿಂಗಳ ಹಿಂದಷ್ಟೇ ಹೊಸ ಅಂಗಡಿಗಳನ್ನ ಕಟ್ಕೊಂಡಿದ್ರು, ಅಂತದನ್ನ ಕೂಡ ತೆರವು ಮಾಡಿದ್ದಾರೆ. ಇಲ್ಲಿ ಫರ್ನಿಚರ್ ಅಂಗಡಿ ಕೂಡ ಇತ್ತು. ಇವರು ಸುಮಾರು 6 ಲಕ್ಷಕ್ಕೂ ಹೆಚ್ಚು ಅವ್ರದ್ದು ಲಾಸ್ ಆಗಿದೆ. ಅವ್ರನ್ನ ಮಾತಾಡಿಸ್ತೀನಿ ನಾನು. ಸರ್, ಪ್ರಾಪರ್ಟಿ ಓನರ? ಅಲ್ಲ ಮೇಡಮ್, ನಾವು ಇಲ್ಲಿ ನರ್ಸರಿ ಕೊಂಡಿದ್ವಿ, ಅಯ್ಯಪ್ಪ ಗಾರ್ಡನ್ಸ್ ಅಂತ. ಏನಾಯ್ತು ಸರ್? ನಿಮಗೆ 1 ವಾರದ್ದು ಮುಂಚೆನೆ ನೋಟಿಸ್ ಕೊಟ್ಟಿದ್ರಾ? ಹೇಗೆ 1 ವಾರ ಅಂತ ಹೇಳಿದ್ರು. ನಿಮಗೆ ಮಂಗಳವಾರವರೆಗೂ ನಿಮಗೆ ಟೈಮ್ ಇರುತ್ತೆ. ಮಂಗಳವಾರದೊಳಗಡೆ ನೀವು ಇದು ಮಾಡ್ಕೋಬೇಕು, ಶಿಫ್ಟಿಂಗ್ ಮಾಡ್ಕೋಬೇಕಂತ ಹೇಳಿದರು. ಬಟ್ ಆದರೆ ಆಲ್ ಆಫ್ ಎ ಸಡನ್ನು ಶನಿವಾರನೇ, ನೆನ್ನೆ ಶುಕ್ರವಾರ ಬಂದುಬಿಟ್ಟು ನಿಮ್ಗೆ ಒಂದೇ ದಿವಸ ಟೈಮ್ ಇರೋದು, ನೀವು ನಾಳೆ ಒಳಗಡೆ ಎಲ್ಲ ಶಿಫ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳನ್ನ ಮಾತಾಡಿಸೋ ಸಂದರ್ಭದಲ್ಲಿ 1 ತಿಂಗಳಿಂದ ಕರೆಂಟ್ ಕಟ್ ಮಾಡಿದ್ವಿ, ಗೊತ್ತಾಗ್ಲಿ ಅವರಿಗೆ ಅಂತ ಹೇಳಿ, ಆ ಥರದ್ದು ಏನಾದರೂ ನಡೆದಿದ್ದ? 1 ತಿಂಗಳಿಲ್ಲ ಮೇಡಮ್, 1 ವೀಕ್ ಆಗಿದೆ ಅಷ್ಟೇ ಕಟ್ ಮಾಡಿ, ಪವರ್ ಕಟ್ ಮಾಡಿ. ಪವರ್ ಕಟ್ ಮಾಡಾದ್ಮೇಲೆ ನಮಗೆ ಗೊತ್ತಾಯಿತು 100% ಇದು ಡೆಮಾಲಿಷ್ ಆಗುತ್ತೆ ಅಂತ. ಹೌದೌದು, 1 ವಾರನೂ ಆಗಿಲ್ಲ ಮೇಡಮ್, ಒಂದು 5 ಡೇಸ್ 6 ಡೇಸ್ ಆಗಿದೆ ಪವರ್ ಕಟ್ ಮಾಡಿ. ಎಷ್ಟು ಲಾಸಲ್ಲಿ ಇದೆ ಸರ್? ಏನು ಮುಂದೆ ಯಾವ ರೀತಿ ಅಂದರೆ ಬೀದಿ ಪಾಲು ಆಗೋ ಸಿಚುವೇಶನ್ ತುಂಬ ಜನಕ್ಕೆ ಬಂದಿದೆ ಅಂತ ಮೇಡಮ್. ಇದರಲ್ಲಿ ಈ ಇಡೀ ಬೌಂಡ್ರಿಗೆ ಫಸ್ಟ್ ವೆಂಡರ್ ನಾನೇ ಬಂದಿದ್ದಿಲ್ಲಿ. 2015 ಬಂದಿದ್ದು ನಾನು, 2015 ಡಿಸೆಂಬರಲ್ಲಿ. ಸೊ ಆಲ್ಮೋಸ್ಟ್ ನಾವು 9-10 ಇಯರ್ಸ್ ನಾವು ಇಲ್ಲೇ ಇದ್ದೀವಿ. ರೀಸೆಂಟ್ ವೆಂಡರ್ಸು ಒಂದು
ಲಾಸ್ಟ್ 1 ಇಯರಲ್ಲಿ ತುಂಬ ವೆಂಡರ್ಸ್ ನೀವು ಹೊಸ ವೆಂಡರ್ಸ್ ಬಂದಿದ್ದಾರೆ, ಅವ್ರಿಗೆ ಲಾಸ್ ಆಗೋ ಚಾನ್ಸಸ್ ಇದೆ. ಅಲ್ಲಿ ಫಿಶ್ ಮಾರ್ಕೆಟ್ ಅಂತ ಅವ್ರು ರೀಸೆಂಟಾಗಿ ಸುಮಾರು ಒಂದು 10-15 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಟೈಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ರು. ಬಟ್ ಆದರೆ ಅವ್ರಿಗೆ ತುಂಬ ಲಾಸ್ ಆಗಿದೆ. ಹೊಸ ವೆಂಡರ್ಸ್ಗೆ ಲಾಸ್ ಆಗಿದೆ, ಬಟ್ ಹಳೆ ವೆಂಡರ್ಸ್ಗೆ ತಕ್ಕ ಮಟ್ಟಿಗೆ ಓಕೆ, ಏನು ಲಾಸ್ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಕೃಷ್ಣಮೂರ್ತಿ ಅಂತ. ಸೊ ಕೃಷ್ಣಮೂರ್ತಿ ಅವರು ಹೇಳ್ತಾ ಇದ್ರು 2015ರಲ್ಲಿ ನಾನು ಇಲ್ಲಿ ಬಂದು ವ್ಯಾಪಾರನ ಶುರು ಮಾಡಿದೆ, ಇವಾಗ ವಶವನ್ನ ಮಾಡಿದ್ದಾರೆ. ಬಟ್ ಈಗ ರೀಸೆಂಟ್ ಆಗಿ ಹಾಕಿರುವಂತಹ ಮಳಿಗೆ ಮಾಲೀಕರು ನಷ್ಟದಲ್ಲಿರುವಂಥದ್ದು. ಕೆಲವರಂತೂ ಸಾಲ ಮಾಡಿಕೊಂಡು ಆ ಸಾಲ ಕೂಡ ಇನ್ನೂ ತೀರಿಸಿಲ್ಲ, ಅಷ್ಟು ಬೇಗ ತಮ್ಮ ಮಳಿಗೆಗಳನ್ನ ಕಳ್ಕೊಂಡಿದ್ದಾರೆ. ರಂಜಿತ್. ಓಕೆ ದೀಪ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಬಿಜೆಪಿಯ ಶಾಸಕ ಮಾಜಿ ಮಂತ್ರಿ ಮುನಿರತ್ನಗೆ SIT ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಶಾಕ್ ಕೊಟ್ಟಿದ್ದಾರೆ. ಮುನಿರತ್ನ ಅವರ ಮನೆ ಮೇಲೆ SIT ರೇಡ್ ಆಗಿದೆ. ವೈಯಾಲಿ ಕಾವಲ್ನ ಮುನಿರತ್ನ ಅವರ ನಿವಾಸದ ಮೇಲೆ 15 ಅಧಿಕಾರಿಗಳ ತಂಡ ದಾಳಿ ಮಾಡಿದ್ದಾರೆ. ಮುನಿರತ್ನ ಅವರ ಮನೆ ಸೇರಿದಂತೆ ಬೇರೆ ಬೇರೆ ಸ್ಥಳಗಳಲ್ಲಿ, ಮುನಿರತ್ನ ಅವರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಸ್ಥಳಗಳಲ್ಲಿ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. SP ಸೌಮ್ಯಲತಾ ಅವರು ಈ ದಾಳಿಯ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. SIT ಟೀಮ್ ಸದಸ್ಯರಾದ ಸೌಮ್ಯಲತಾ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮನೆ, ಕಚೇರಿ ಸೇರಿದಂತೆ ಸುಮಾರು 11 ಕಡೆಗಳಲ್ಲಿ SIT ಅಧಿಕಾರಿಗಳು ದಾಳಿಯನ್ನು ಮಾಡಿದಾರಂತೆ. ಮುನಿರತ್ನ ಮನೆ ಪಕ್ಕದಲ್ಲಿರೋ ಕಚೇರಿಯಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. SIT ಅಧಿಕಾರಿ ಸೌಮ್ಯಲತಾ ಅವರು ಪರಿಶೀಲನೆಯನ್ನು ಮುಗಿಸಿ ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿಯೊಂದಿಗೆ ಎಷ್ಟೊತ್ತಿಗೆ SIT ಅಧಿಕಾರಿಗಳು ಮುನಿರತ್ನ ಅವರ ಮನೆ ಮೇಲೆ ದಾಳಿ ಮಾಡಿದ್ರು, ಅವ್ರಿಗೆ ಸಂಬಂಧಪಟ್ಟಂಥ ಸ್ಥಳಗಳ ಮೇಲೆ ದಾಳಿ ಮಾಡಿದ್ರು, ಆ ಕ್ಷಣದಿಂದಲೂ ಆನ್ ಗ್ರೌಂಡ್ನಿಂದ ಅಲ್ಲಿಂದ ಮಾಹಿತಿಯನ್ನು ನೀಡ್ತಾ ಇರುವಂಥ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಈ ಹೊತ್ತಿಗೆ SITಯ ಪರಿಶೀಲನೆ ಎಲ್ಲಿವರೆಗೂ ಬಂತು, ಏನೇನು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ, ಏನು ನಡೀತಾ ಇದೆ ಈಗ ಮುನಿರತ್ನವರ ನಿವಾಸದ ಮುಂದೆ? ರಂಜಿತ್, ಬೆಳಗ್ಗೆ 7:30ಯಿಂದಲೂ ಕೂಡ ಮುನಿರತ್ನ ಅವರಿಗೆ ಸಂಬಂಧಪಟ್ಟಂಥ 15 ಸ್ಥಳಗಳು, ಸುಮಾರು 11 ಕಡೆ, ಅಂದರೆ ಆ ವೈಯಾಲಿ ಕಾವಲ್ ಬಳಿ ಇರುವಂಥ ಮನೆ ಮತ್ತು ಕಚೇರಿ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕಡೆ ಇರುವಂಥ ಅವರಿಗೆ ಸಂಬಂಧಪಟ್ಟಂಥ ಮನೆಗಳಾಗಿರ್ಬೋದು, ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿ SIT ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅವರ ವಿರುದ್ಧ 3 FIRಗಳೇನು ದಾಖಲಾಗಿತ್ತು, ಆ ಒಂದು ಕೇಸ್ಗಳಿಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡ್ತಿದ್ದಾರೆ. ಇಲ್ಲಿ FSL ತಂಡಗಳು ಮತ್ತು ಸೋಕೋ ಟೀಮ್ ಕೂಡ, ಅಂದರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ವೈಯಾಲಿ ಕಾವಲ್ ಬಳಿ ಇರುವಂಥ ಮುನಿರತ್ನ ಅವರ ಕಚೇರಿ ಬಳಿ ಇದ್ದೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ವಿಜುವಲ್ಸ್ನಲ್ಲಿ ಇಂಚಿಂಚು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಅಲ್ಲಿ ಒಂದಷ್ಟು ಸ್ಯಾಂಪಲ್ಗಳೇನಾದರೂ ಸಿಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ನೋಡ್ತಿರ್ಬೋದು ವಿಜುವಲ್ಸ್ನಲ್ಲಿ FSL ತಂಡ ಯಾವ ರೀತಿ ಸ್ಯಾಂಪಲ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದೆ ಅಂತೇಳಿ. ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿಯಾಗಿ ಮನೆಯ ಇಂಚಿಂಚು ಶೋಧ ಕಾರ್ಯವನ್ನು ಅಧಿಕಾರಿಗಳು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಕಚೇರಿಯಲ್ಲಿ ಮುನಿರತ್ನ ಅವರಿಂದ ಕೊಲೆ ಬೆದರಿಕೆ ಆಗಿರ್ಬೋದು,